ಸಿಎಲ್ಪಿ ಸಭೆಯಲ್ಲಿ ಲಕ್ಷ್ಮೇ ಹೆಬ್ಬಾಳ್ಕರ್ ಸತೀಶ್ ನಡುವೆ ರಾಜಿ ಸಂಧಾನವನ್ನ ಮಾಡಿಸಿದ್ದಾರೆ. ಬೆಳಗಾವಿ ಕಾಂಗ್ರೆಸ್ ಕಚೇರಿ ನಿರ್ಮಾಣ ಕ್ರೆಡಿಟ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಿ ಸಂಧಾನ ಆಗಿದೆ ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ. ಸಿಎಲ್ಪಿ ಸಭೆಯಲ್ಲಿ ಲಕ್ಷ್ಮೇ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ನಡುವೆ ರಾಜಿ ಸಂಧಾನ ಆಗಿದ್ದು, ಬೆಳಗಾವಿ ಕಾಂಗ್ರೆಸ್ ಕಚೇರಿ ನಿರ್ಮಾಣ ವಿಚಾರಕ್ಕೆ ಕ್ರೆಡಿಟ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಿ ಸಂಧಾನ ಮಾಡಿಸಿದ್ದಾರೆ. ಹೆಬ್ಬಾಳ್ಕರ್ ಸಚಿವೆ ಆದ ಕೂಡಲೇ ಕಚೇರಿ ನಿರ್ಮಾಣಕ್ಕೆ ವೇಗ ಸಿಕ್ಕಿದೆ. ಭಾಷಣದ ವೇಳೆ ಲಕ್ಷ್ಮೇ ಹೆಬ್ಬಾಳ್ಕರ್ ಪರ ಡಿಕೆ ಶಿವಕುಮಾರ್ ಬ್ಯಾಟ್ ಬೀಸಿದ್ರು. ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ನಾನು ಹಣ ಕೊಟ್ಟೆ ಅಂತ ಹೆಬ್ಬಾಳ್ಕರ್ ಹೇಳಿದ್ರು. ಲಕ್ಷ್ಮೇ ಹೆಬ್ಬಾಳ್ಕರ್ ಮಾತಿಗೆ ಸತೀಶ್ ಜಾರಕಿಹೊಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವೆಲ್ಲ ಮಾತನಾಡಬೇಡಮ್ಮ, ನಾನು ಹಣ ಹಾಕಿದ್ದೇನೆ ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದ್ರು. ತಕ್ಷಣ ಮಧ್ಯ ಪ್ರವೇಶ ಮಾಡಿ ಸಮಾಧಾನ ಪಡಿಸಿದ್ದಾರೆ ಅಲ್ಲಿದ್ದಂತಹ ನಾಯಕರು. ಇನ್ನು ಇಬ್ಬರನ್ನು ಮುಖಾಮುಖಿ ಕೂರಿಸಿಕೊಂಡು ರಾಜಿ ಸಂಧಾನವನ್ನು ಕೂಡ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ಏನಿದು ಕ್ರೆಡಿಟ್ ವಾರ್? ಬೆಳಗಾವಿ ರಾಜಕಾರಣದಲ್ಲಿ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಫೈಟ್ ಮತ್ತೆ ಶುರುವಾಯ್ತಾ? ಹೇಗೆ ರಾಜಿ ಸಂಧಾನ ಮಾಡಿಸಿದ್ರು? ಕಾವ್ಯ, ಒಂದು ಸ್ಪಷ್ಟ, ಮೊದಲಿಂದನೂ ಕೂಡ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಫೈಟ್ ಅನ್ನೋದು ಹೊಸೇನಾಗಿರ್ಲಿಲ್ಲ. ಒಂದು ರೀತಿಯಲ್ಲಿ ತಣ್ಣಗಾದಂತೆ ಕಾಣಿಸ್ತಿದೆ ಇತ್ತೀಚೆಗೆ. ಆದ್ರೆ ಇತ್ತೀಚೆಗೆ ಪಕ್ಷದ ಕಚೇರಿಗಳನ್ನ ಹೊಸದಾಗಿ ಕಟ್ಟುವಂತ ವಿಚಾರ ಸಾಕಷ್ಟು ಕಡೆ ನಿರ್ಮಾಣ ಆಗ್ತಾ ಇದೆ ಅನ್ನೋದು. ಆದ್ರೆ ಬೆಳಗಾವಿ ವಿಚಾರನ ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾದ ನಂತರ ವೇಗವನ್ನು ಪಡೆದುಕೊಂಡು ಅದೇ ರೀತಿ ಬೇರೆ ಸಚಿವರು ಕೂಡ ಮಾಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟರು ಅನ್ನುವಂಥದ್ದು. ಆದ್ರೆ ಆ ನಂತರ ಅದರ ಬಗ್ಗೆ ಸಮರ್ಥಿಸಿಕೊಳ್ಳುವಂತ ಸಂದರ್ಭ ಅಂದ್ರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ್ಥಿಸಿಕೊಂಡ್ರು ಅನ್ನುವಂಥದ್ದು ಕೊಳ್ಳುವ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು. ಯಾಕಂದ್ರೆ ಕೇವಲ ಅವ್ರು ಮಾಡಿಲ್ಲ, ಜಾಗ ಯಾರ ಅವಧಿಯಲ್ಲಿ ಆಯ್ತು ಅನ್ನೋದು. ರಮೇಶ್ ಜಾರಕಿಹೊಳಿ ಅವರ ಅವಧಿಯಲ್ಲಿ ಜಾಗವನ್ನು ತೆಗೆದುಕೊಂಡು ಆನಂತರ ನಾನು ಕೂಡ ಒಂದಷ್ಟು ಹಣವನ್ನ ಕೊಟ್ಟೆ, ಎಲ್ಲರೂ ಸೇರಿದ ಆಗ್ತಾ ಇದೆ, ಒಬ್ಬರಿಗೆ ಕ್ರೆಡಿಟ್ ಕೊಡುವಂತದ್ದಲ್ಲ ಅನ್ನುವಂಥದ್ದು ಅಥವಾ ಅವರು ಕ್ಲೈಮ್ ಮಾಡುವಂತಲ್ಲ ಅನ್ನುವಂಥ ಮಾತಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಆಗ ಸಮಜಾಯಿಷಿ ಕೊಡಕ್ಕೆ ಮುಂದಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತನ್ನು ಕೂಡ ಅವರು ಕೇಳಿಸಿಕೊಳ್ಳದೆ, ಅಂದ್ರೆ ಅದರ ಅಗತ್ಯ ಇಲ್ಲ, ಈಗ ನಡೆದಿದ್ದು ವಾಸ್ತವ ಅಂದ್ರೆ ಏನಾಗಿದೆ ಅದನ್ನ ಹೇಳ್ಬೇಕು ಅನ್ನುವಂತ ರೀತಿಯಲ್ಲಿ ಅವರು ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ರು ಅಂತ. ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಬೆಳಗಾವಿಯಲ್ಲಿ ಕೂಡ ಗಾಂಧೀಜಿ ಕೊಟ್ಟಂತ ಒಂದು ಬೃಹತ್ ಸಮಾವೇಶ ಇರೋದ್ರಿಂದ ಆ ಸಂದರ್ಭದಲ್ಲಿ ಇದು ಕೂಡ ದೊಡ್ಡ ಮಟ್ಟಕ್ಕೆ ಬೆಳೆದ್ರೆ ಪಕ್ಷಕ್ಕೆ ಒಂದು ರೀತಿಯ ಮುಜುಗರದ ವಿಚಾರ ಅನ್ನುವ ಕಾರಣಕ್ಕಾಗಿ ನಾಯಕರುಗಳು ಅವರಿಬ್ಬರನ್ನು ಮುಖಾಮುಖಿ ಕೂರಿಸಿಕೊಂಡು ಸಮಾಧಾನ ಪಡಿಸುವಂತಹ ರಾಜಿ ಸಂಧಾನ ಮಾಡುವಂತ ಪ್ರಯತ್ನ ಮಾಡೋದ್ರ ಮಾಹಿತಿ ಕೂಡ ಸಿಗ್ತಾ ಇದೆ. ಕಾವ್ಯ, ಥ್ಯಾಂಕ್ ಯು ಸುಕೇಶ್ ಡೀಟೇಲ್ಸ್ಗಾಗಿ.